ನಿಟ್ಟುಸಿರು ಬಿಡಬೇಕು ಅಥವಾ ಉಸಿರೇ ಬಿಡಬೇಕು, ಯಾವ ಪರಿಸ್ಥಿತಿ ಬಂದಿದೆಯೋ ಯಾರಿಗೂ ಗೊತ್ತು. ಗಂಡನ ಮನೆಯಿಂದ ಒಬ್ಳೇ ಬಂದಿದ್ದಾಳೆ, ಅಲ್ಲಿ ಏನಾಗಿದೋ ಯಾರಿಗೂ ಗೊತ್ತು. ಅಂಥದ್ದೇನೂ ಆಗಿಲ್ಲ ಅಮ್ಮ. ನಾನೇ ಇವಳನ್ನ ಕರೆಸ್ಕೊಂಡಿದ್ದು. ಪ್ರೆಗ್ನೆಂಟ್ ಆದಮೇಲೆ ತವ್ರ ಮನೆಗೆ ಬರಬೇಕು ಅನ್ನೋ ಆಸೆ ಇರುತ್ತಲ್ಲ, ಅದಕ್ಕೆ. ನಾನು ಬಸ್ರಿ ಆಗಿದ್ದಾಗ ಇವರು ವಾರಕ್ಕೂ ಬರ್ತಾ ಇದ್ರು ನಮ್ಮ ಮನೆಗೆ ನನ್ನ ಬಗ್ಗೆ ವಿಚಾರಿಸಕ್ಕೆ. ಆದ್ರೆ ನಿಮ್ಮ ಮನೆಯಿಂದ ನಿನ್ನ ತಾಯಿ ಆಗ್ಲಿ ಅಥವಾ ತಮ್ಮ ಆಗ್ಲಿ ಇವಳ ಬಗ್ಗೆ ವಿಚಾರಿಸಕ್ ಬರಲೇ ಇಲ್ಲ. ಬರ್ತಾರೆ ಅಮ್ಮ, ಈಗ ತಾನೇ ಬಂದಿದ್ದಾಳಲ್ವಾ ಪ್ರಣತಿ, ಇನ್ನೊಂದು 2 ದಿನದಲ್ಲಿ ಬರ್ಬೋದೇನೋ. ಬಂದೇ ಬರ್ತಾರೆ. ಬರ್ತಾರೆ ಬಿಡೆ, ಅವ್ರ ವಂಶದ ಕುಡಿ ಇಲ್ಲಿ ಇರ್ಬೇಕಾದ್ರೆ ಒಂದೇ ಬರ್ತಾರೆ. ನಾನಂತೂ ನನ್ನ ಮಗಳ ಬೈಕೆ ಎಲ್ಲ ಪೂರೈಸ್ಬೇಕು. ನೀವು ಅವಳ ಬೈಕೆ ತೀರ್ಸೋದಕ್ಕೆ ಮಾವಿನಕಾಯಿ ಹುಣಸೆ ಹಣ್ಣು ಎಲ್ಲ ತರಕ್ ಹೋಗ್ಬೇಡಿ. ನನಗೆ ಹುಳಿ ಅಂದ್ರೆ ಆಗಲ್ಲ. ಯಾಕೆ ಇಷ್ಟು ಬೇಗ ಬಂದ್ಲು? ಒಂದ್ 4 ದಿನ ತಡವಾಗಿ ಬರ್ಬೋದಿತ್ತು. ನೀನು ಖುಷಿ ಖುಷಿಯಾಗಿರ್ತಿದ್ದೆ. ನೋಡಮ್ಮ, ಏನು ಸಂಕೋಚ ಮಾಡಬೇಡ. ನಿನ್ಗೆ ಏನ್ ಬೇಕಾದ್ರೆ ಕೇಳು, ನಾನು ತಂದು ಕೊಡ್ತೀನಿ. ಲಕ್ಕಿ ಅಪ್ಪ, ಏನು ಊರ ಹಳ್ಳಿಕಟ್ಟೆ ಮುಂದೆ ಹೊಸ ಕಬಡ್ಡಿ ಟೀಮ್ ಕಟ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟು ಬಂದ್ಯಾ? ಹೌದಪ್ಪ, ಸಿಟ್ಟಲ್ಲಿ ಹೇಳಿದಲ್ಲ, ತುಂಬ ಯೋಚನೆ ಮಾಡಿ ನಿರ್ಧಾರ ಮಾಡಿದೆ. ತಪ್ಪು ಸರಿ ಅಂತ ಹೇಳೋದು ನಾನಲ್ಲ, ನೀನು. ಈ ನಿರ್ಧಾರ ತಗೊಂಡ್ಮೇಲೆ ನೀನು ತಪ್ಪು ಮಾಡ್ತಿದ್ದೀ ಅಂತ ನಿನ್ಗನ್ನಿಸ್ತಾ ಇದೆಯಾ? ಇಲ್ಲಪ್ಪ, ನನಗೆ ಕಬಡ್ಡಿ ಆಡದೆ ಇರೋಕ್ಕಾಗಲ್ಲ. ಆಡೋದಕ್ಕೆ ಒಂದು ಟೀಮ್ ಬೇಕು, ಅದಕ್ಕೆ ಹೊಸ ಟೀಮ್ ಮಾಡ್ತಾ ಇದ್ದೀನಿ. ಸರಿ ಸರಿ, ಹಾಗಿದ್ರೆ ಅದು ತಪ್ಪಲ್ಲ ಬಿಡು. ಅದಕ್ಕೂ ತಲೆ ಕೆಡಿಸ್ಕೋಬೇಡ, ನಿನಗನಿಸಿದ್ದನ್ನು ಮಾಡು. ಒಂದು ತಂಡ ಕಟ್ತೀನಿ ಅಂತ ಹೊರಟಿದೀಯಾ, ಅಷ್ಟು ಸುಲಭದ ಕೆಲಸ ಅಲ್ಲ ಅದು. 4 ಜನನ್ನ ತಯಾರು ಮಾಡ್ತಾ ಇದೀಯಾ, ಅದು ನಿನ್ನ ಸಾಧನೆ ಆಗಲಿ. ಅಪ್ಪ, ನೀವು ನನಗೆ ಸಪೋರ್ಟ್ ಮಾಡ್ತೀರಲ್ಲ? ಖಂಡಿತ. ನನಗೆ ತುಂಬಾ ತುಂಬಾ ಹೆಮ್ಮೆ ಆಗ್ತಿದೆ ಕಣ ಇವತ್ತು. ಆದರೆ ಎಲ್ಲರೂ ಅಂದ್ಕೊಳ್ಳೋದು ಅಣ್ಣನ ವಿರುದ್ಧನೇ ಇನ್ನೊಂದು ಟೀಮ್ ಮಾಡ್ತಾ ಇದ್ದಾನೆ ಅಂತ. ಅಂದ್ಕೊಳ್ಳಿ ಬಿಡು ಲಕ್ಕಿ, ನೀ ಅಂದ್ಕೊಂಡ ಹಾಗೆ ಹೊಸದ್ರಲ್ಲೇ ಎಲ್ಲ ಸಿಗದೆ ಹೋಗ್ಬೋದು. ಎಲ್ಲದಕ್ಕೂ ನೀ ಸಿದ್ಧವಾಗಿರ್ಬೇಕು. ಪರವಾಗಿಲ್ಲಪ್ಪ, ನಾನು ಗೆಲ್ಲೋಕ್ಕೋಸ್ಕರ ಆಡ್ತಾ ಇಲ್ಲ, ನಿಮಗೆ ಗೊತ್ತಲ್ವಾ. ಈ ಭಾವನೆ ಮುಖ್ಯ. ಆಟದಲ್ಲಿ ಸೋಲು ಗೆಲುವು ಇದ್ದದ್ದೇ, ಆದ್ರೆ ಛಲ ಬಿಡದೆ ಆಡಬೇಕು. ಆಟದಲ್ಲಿ ನೀನು ಗೆಲ್ಲದೆ ಇದ್ರೂ ಆಟ ನಿನಗೆ ಒಲಿಯುತ್ತೆ, ಅದು ಆ ಗೆಲುವು ಮುಖ್ಯ. ಥ್ಯಾಂಕ್ಸ್ ಅಪ್ಪ, ನಿಮ್ಮನ್ನ ಕೇಳದೆ ಈ ನಿರ್ಧಾರ ತಗೊಂಡಿದ್ದಕ್ಕೆ ನೀವು ಬೈತೀರಾ ಅನ್ಕೊಂಡೆ. ಅಲ್ವೋ, ತಂಡ ಇಬ್ಬಾಗ ಆದಾಗ ಮಾತಾಡಲಿಲ್ಲ, ನೀನು ಆಡೋಲ್ಲ ಅಂದಾಗಲೂ ಕೂಡ ಮಾತಾಡಲಿಲ್ಲ. ಇಂಥ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ನಾನು ಬೈತೀನ? ದತ್ತನ ವಿಷಯದಲ್ಲಿ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡಲ್ಲ. ನಿನ್ನಿಂದ 16 ಜನ ಕಬಡ್ಡಿ ಕಲಿತಾ ಇದ್ದಾರೆ, ಅವ್ರಿಗೊಂದು ಮಾರ್ಗದರ್ಶನ ಆಗತ್ತೆ, ಆಟ ಉಳಿಯುತ್ತೆ, ಅದು ಮುಖ್ಯ.
ನಿನ್ನಿಂದ ಒಳ್ಳೆ ಕೆಲಸ ಆಗ್ತಿದೆ, ಒಳ್ಳೇದಾಗಲಿ. ಸರಿಪ್ಪ, ಥ್ಯಾಂಕ್ ಯು. ಲಕ್ಕಿಯವ್ರೆ, ಏನ್ ಹಾಗೆ ನೋಡ್ತಿದ್ದೀರಾ? ಏನಾಯ್ತು? ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಯಾಕೆಂತ ಹೇಳಿ, ನಿನ್ನಿಂದ ಆಗಿರೋ ಉಪಕಾರ ಒಂದ ಎರಡ? ಯಾವ ವಿಷಯಕ್ಕೆ? ನಾನೇನು ಅಂತ ನೀ ನನಗೆ ಅರ್ಥ ಮಾಡಿಸಿದ್ಕೆ. ಹೌದು ಗೀತಾ, ನನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಏನೋ ಒಂದು ಸಂಕಟ, ಏನೋ ಒಂದು ಕಳ್ಕೊಂಡಾಗೆ, ಆದರೆ ಅದು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಕಬಡ್ಡಿ ಆಡದೇ ಇರೋದಕ್ಕೆ ಈ ಥರ ಆಗ್ತಾ ಇದೆ ಅಂತ ನೀನು ತೋರಿಸ್ಕೊಟ್ಟೆ. ಅದ್ರಲ್ಲೇನಿದೆ ಲಕ್ಕಿಯವ್ರೆ, ನಿಮ್ಮ ಬಗ್ಗೆ ಗೊತ್ತಿರೋರು ಯಾರಾದರೂ ಇದನ್ನ ಅರ್ಥ ಮಾಡ್ಕೋತಿದ್ರು. ತಣ್ಣನ ಮೇಲಿನ ಅಭಿಮಾನಕ್ಕೋಸ್ಕರ ನೀವು ಕಬಡ್ಡಿ ಆಡೋದನ್ನ ಬಿಟ್ರಿ. ಆದ್ರೆ ಹಾಗೆ ಮಾಡಿದ್ಮೇಲೆ ನೀವಾಗಿರ್ಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ ಹೇಳಿ? ನನ್ನ ಕರ್ತವ್ಯ ಅಲ್ವಾ ಇದನ್ನೆಲ್ಲ ಮಾಡೋದು? ಎಷ್ಟು ಜನ ಹೆಂಡ್ತಿರು ಆ ಕರ್ತವ್ಯನ ನಿನ್ ಥರ ನಿಭಾಯಿಸ್ತಾರೆ ಹೇಳು? ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಹೆಂಡತಿಗೆ ಥ್ಯಾಂಕ್ಸ್ ಹೇಳಬಾರ್ದು ಲಕ್ಕಿಯವರೇ. ಅದು ನೋಡೋದಕ್ಕೆ ಚಿಕ್ಕ ಪದಾನೇ, ಆದರೆ ಅದ್ರ ಹಿಂದೆ ತುಂಬ ದೊಡ್ಡ ಅರ್ಥ ಇದೆ. ಹೇಳದೇ ಇದ್ರೆ ತಪ್ಪಾಗುತ್ತೆ. ನಾನೇನು ಅಂತ ನೀನು ಅರ್ಥ ಮಾಡಿಸ್ತಾ ಇದ್ದಿದ್ರೆ ಇನ್ನೊಂದು ಟೀಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಾವ ಹೇಳ್ತಿದ್ರು ನೀವು ಹೊಸ ಟೀಮ್ ಕಟ್ತಿದ್ದೀರಾ ಅಂತ. ಅದು ನಿಜನ ಆಗಿದ್ರೆ? ಅಪ್ಪ ತುಂಬ ಖುಷಿ ಪಟ್ರು. ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ಅಂದರು. ನನಗೂ ತುಂಬ ಖುಷಿ ಆಗ್ತಿದೆ ಲಕ್ಕಿಯವರೇ. ಒಂದು ಹೊಸ ಟೀಮನ್ನು ಕಟ್ಟಿ ಎಲ್ರಿಗೂ ಕಬಡ್ಡಿ ಹೇಳ್ಕೊಟ್ಟು ಅದನ್ನು ಬೆಳೆಸೋದಿದೆಯಲ್ಲ, ಸುಲಭದ ಮಾತಲ್ಲ ಲಕ್ಕಿಯವರೇ. ಮಾವ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಿದೆ. ಇದು ಎಲ್ಲರ ಕೈಲೂ ಸಾಧ್ಯ ಆಗಲ್ಲ ಲಕ್ಕಿಯವರೇ. ಅಪ್ಪನೂ ಇದೇ ಮಾತು ಹೇಳಿದ್ರು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಈಗ ಅನ್ನಿಸ್ತಾ ಇದೆ. ಯಾವಾಗಿಂದ ಪ್ರಾಕ್ಟೀಸ್ ಶುರು ಮಾಡ್ತಿದ್ದೀರಾ? ನಾಳೆಯಿಂದ ಪ್ಲೇಯರ್ಸ್ನ ಹುಡ್ಕೋಕೆ ಹೋಗ್ಬೇಕು. ಅವ್ರು ಸಿಕ್ಕಿದ ಮೇಲೆ ಪ್ರಾಕ್ಟೀಸ್ ಅಲ್ಲ. ಹಾಗಿದ್ರೆ ನೀವು ಹೋಗಿ ಮಲ್ಕೊಳ್ಳಿ. ನೀವು ಬೆಳಗ್ಗೆ ಬೇಗ ಹೇಳ್ಬೇಕು, ಪ್ರಾಕ್ಟೀಸ್ಗೆ ಹೋಗ್ಬೇಕು. ಒಂದು ಮಳೆ ಬೆಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿದೆ. ಭಾವನೆ ಬಾಕಿ ಇದೆ. ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ. ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ. ಮಾವ, ರಂಗೋಲಿ. ಸಾರಿ ಪರವಾಗಿಲ್ಲ ಬಿಡಿ ಮಾವ. ಹೋಗಿದ್ದಿದ್ರೆ ಇನ್ನೊಂದ್ಸಲಿ ಹಾಕ್ತಿದ್ದೆ. ಬರೀ ಇದೇ ಆಗೋಯ್ತು ನಿಂದು. ಕೆಟ್ಟಿರೋದನ್ನೆಲ್ಲ ಸರಿ ಮಾಡ್ತಾ ಹೋಗೋದು. ಕೆಟ್ಟಿರೋ ಸಂಬಂಧ, ಕೆಟ್ಟಿರೋ ಮನಸ್ಸು, ಎಲ್ಲದಕ್ಕೂ ತೇಪೆ ಹಾಕ್ತಾ ಹೋಗೋದು. ಆ ಕಡೆ ಸರಿ ಮಾಡ್ತೀಯಾ, ಈ ಕಡೆ ಕಿತ್ಕೊಂಡು ಹೋಗುತ್ತೆ. ಮತ್ತೆ ಅದನ್ನೇ ತೇಪೆ ಹಾಕ್ತಾ ಹೋಗ್ತಾ ಇದೆಯಾ. ಇಷ್ಟೇ ಆಗೋಯ್ತಾ ನಿಂದು? ನನ್ನಷ್ಟು ಪ್ರೀತಿ ನಂಬಿಕೆ ಇಟ್ಟು ಈ ಮನೆಗೆ ಸೊಸೆಯಾಗಿ ಕರ್ಕೊಂಬಂದಿದ್ದೀರ ಮಾವ ನೀವು.
ನಿಮ್ಮ ಪ್ರೀತಿನ ನಂಬಿಕೆನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಮಾವ? ನೀನ್ ನನ್ನ ನಂಬಿಕೆ ಉಳಿಸ್ಕೊಳ್ಳೋದಿರ್ಲಿ, ಅವರ ವಿಶ್ವಾಸ ಗಳಿಸೋದಕ್ಕೆ ಅದೇನು ಕಷ್ಟ ಪಡ್ತಾ ಇದೆಯಾ ಆ ತಾಪತ್ರಯ ನೋಡೋದಕ್ಕೆ ಆಗ್ತಾ ಇಲ್ಲ. ಅದು ಸರಿ, ಆರಾಮಾಗಿ ಚೆನ್ನಾಗಿದ್ದವಳನ್ನ ತಗೊಂಬಂದು ಈ ಕೂಪಕ್ಕೆ ಹಾಕ್ದವ್ ನಾನೇ ಅಲ್ವಾ? ಹಾಗ್ಯಾಕೆ ಅನ್ಕೋತೀರ ಮಾವ? ನೀವ್ ಕೊಟ್ಟು ಭಿಕ್ಷೆ ಈ ಬದುಕು. ನೀವಿಲ್ದೆ ಹೋಗಿದ್ದಿದ್ರೆ ಈ ಗಂಡ, ಈ ಮನೆ, ಈ ಸಂಸಾರ ನಂಗೆ ಯಾವುದು ಸಿಕ್ತಿರ್ಲಿಲ್ಲ ಮಾವ. ಜೊತೆಗೆ ಸಮಸ್ಯೆ ಸುಳಿಗೆ ಸಿಕ್ಕಾಕಿಸ್ದವನು ನಾನೇ ತಾನೆ. ನಾನಂತೂ ಹಾಗೆ ಅನ್ಕೊಂಡಿಲ್ಲ ಮಾವ. ನೋಡಿದ್ಯಾ, ನೀನು ಹಾಗೆ ಅಂದ್ಕೊಳ್ದೇ ಇರೋದಕ್ಕೆ ಈ ಮನೆನ ತಿದ್ದಿ ಸರಿದಾರಿ ಕರ್ಕೊಂಡು ಹೋಗ್ತಾ ಇದೀಯಾ. ಇಲ್ಲದಿದ್ರೆ ಯಾವತ್ತೋ ಸೋತ್ ಹೋಗ್ತಾ ಇದ್ದೆ. ನಾನು ಸಂಸಾರ ತೂಗಿಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಮಾವ. ಎಲ್ಲರೂ ಹೇಳ್ತಾರೆ ಸಂಸಾರ ನಡೆಸೋದಕ್ಕೆ ಗಂಡದೇ ಬೇಕು ಅಂತ. ಹೆಂಗರಳಬೇಕಮ್ಮ, ಹೆಂಗರಳಬೇಕು. ಗೆಲ್ಲೋದು ಸಾಧನೆ ಅಲ್ಲಮ್ಮ, ಸೋತಾಗ ಸೊರಗದೆ ಇರೋದಿದೆಯಲ್ಲ ಅದು ಸಾಧನೆ. ನೀವ್ ಹೇಳಿದ್ ಯಾವ್ದು ನನ್ಗೆ ಅನ್ವಯಿಸಲ್ಲ ಮಾವ. ಸೋಲು ಗೆಲ್ವು ಏನಿದ್ರು ಲಕ್ಕಿಯವ್ರಿಗೆ. ಮುಂದೆ ಕಬಡ್ಡಿ ಮ್ಯಾಚ್ ಬೇರೆ ಬರ್ತಾ ಇದೆ, ಅದ್ರಲ್ಲಿ ಏನಾಗುತ್ತೋ ಅನ್ನೋ ಚಿಂತೆ ನನ್ಗೆ. ಅದನ್ನೇನು ಯೋಚನೆ ಇಟ್ಕೋಬೇಡ ನೀನು. ಅವನು ನನ್ನ ಮಗ, ನಾನು ಅವನಿಗೆ ಕಬಡ್ಡಿ ಹೇಳ್ಕೊಟ್ಟಿರೋದು. ಗೆದ್ದಾಗ ಹಿಗ್ಗೋದಾಗ್ಲಿ, ಸೋತಾಗ ಕುಗ್ಗೋದಾಗ್ಲಿ ಅವನು ಮಾಡೋದಿಲ್ಲ. ಅಷ್ಟು ಮೆಚುರಿಟಿ ಇದೆ ಅವನಿಗೆ. ಆಟ ಆಡೋದಿಲ್ಲ ಅಂತಾನೆ ಕೂತಿದ್ದ ಅಂತ ಅವನಿಗೆ ಆಟ ಆಡೋ ಹಾಗೆ, ತಂಡ ಕಟ್ಟೋ ಹಾಗೆ ಮಾಡಿದ್ದು ನಿನ್ನ ಸಾಧನೆ. ಸಾಧನೆ ಅಲ್ಲ ಮಾವ, ಇದು ನನ್ನ ಕರ್ತವ್ಯ. ಎಲ್ಲರೂ ಅವ್ರವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ, ಅವ್ರವ್ರ ನಿರ್ಧಾರ ಅವರೇ ತಗೋತಾ ಇದ್ದಾರೆ. ಒಂದು ಮಟ್ಟಿಗೆ ಸಮಾಧಾನ. ಆದರೂ ಹೇಳಿ ಮಾವ. ನಾನು ನೀನು ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಮ್ಮ. ಏನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಮುಂದುವರ್ಸು. ಮಾವ ಯಾಕೋ ಇದನ್ನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಹೇಗಾದ್ರೂ ಇದನ್ನ ಸರಿ ಮಾಡಬೇಕು. ನನ್ನ ತಪ್ಪಿಸ್ಕೊಂಡು ನನ್ನಿಂದ ಎದ್ಕೊಂಡು ಓಡಾಡ್ತೀರ ನೀವು. ನನ್ನ ತಪ್ಪಿಸ್ಕೊಂಡು ಅಣ್ಣ ಹೇಳಣ್ಣ, ಕೋಳಿ ಚೆನ್ನಾಗಿ ಹಿಡಿತೀಯ ಕಣ. ಅದು ಬೇಡ, ಡೈಲಿ ಹಿಡ್ದು ಅಭ್ಯಾಸ ಅಲ್ವಣ್ಣ. ನನ್ನ ಜೊತೆ ಕಬಡ್ಡಿ ಆಡ್ತೀಯಾ? ಸುಮ್ಮನೆ ಅಣ್ಣ, ತಮಾಷೆ ಮಾಡ್ಬೇಡ. ನಾನು ಹೇಳ್ಕೊಡ್ತೀನ. ನಾನು ಕಲಿಬೇಕಲ್ಲಣ್ಣ. ನಾನು ಕಲಿಸ್ಕೊಡ್ತೀನಿ. ನೀನು ಕಲಿಯೋ ಇಂಟ್ರೆಸ್ಟ್ ಇದೆ ತಾನೆ? ಕಲಿತೀನಿ ಅಣ್ಣ. ವೆರಿ ಗುಡ್. ಹಂಗಾದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಾ, ನಾನು ಹೇಳ್ಕೊಡ್ತೀನಿ. ಸರಿನಾ? ಸರಿ ಅಣ್ಣ, ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಚಲ್ ಬಿಟ್ಟಿಯಲ್ಲೇ. ಸಾರಿ ಅಮ್ಮ, ನಾನೇ ಎತ್ತೀನಿ ಬಿಡಿ. ತಿಪ್ಪೆ ಸಾರಿಸಿದ್ಮೇಲೆ ರಂಗೋಲಿ ಹಾಕಿ ಏನ್ ಪ್ರಯೋಜನ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಮ್ಮ? ಓಹೋ, ಅರ್ಥ ಆಗಲ್ಲ ಅಲ್ಲ. ಮಾಡೋದೆಲ್ಲ ಮಾಡಿ ಮಳ್ಳಿ ತರ ನಿಂತಿರೋದು ನೋಡು. ನಾನು ಏನ್ ಮಾಡಿದೆ ಅಮ್ಮ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದು ಗೊತ್ತಿಲ್ಲದೆ ಮಾಡಿರ್ತೀನಿ. ಇದು ತಪ್ಪು ಅಂತ ನೀವು ಹೇಳಿ, ನಾನು ಅದನ್ನ ತಿದ್ಕೋತೀನಿ ಅಮ್ಮ. ಬಂದಾಗಿಂದ ಮಾಡೋದನ್ನೇ ಮಾಡ್ತಿದ್ಯಾ? ನಾನು ತಿದ್ಕೊಂತ ಹೇಳ್ತಾನೆ ಇದ್ದೀನಿ. ಬೇಕು ಅಂತ ಮಾಡ್ದವ್ರಿಗೆ ಬೆತ್ತ ತಗೊಂಡು ಹೊಡೆದು ಅಂಟಲ್ಲ ಕಣೆ. ಅಂಥದ್ದೇನು ಮಾಡಿದೆ ಅಮ್ಮ ನಾನು? ಲಕ್ಕಿ ತಲೆ ಕೆಡಿಸಿ ಮತ್ತೆ ಆಟ ಆಡು ಅಂತ ಹೇಳಿದ್ಯಾ? ಒಳ್ಳೇದೇ ಅಲ್ವಾ ಅಮ್ಮ? ಲಕ್ಕಿಯವ್ರ ಕಬಡ್ಡಿ ಎಷ್ಟಿಷ್ಟ ಅಂತ ನಿಮ್ಗೂ ಗೊತ್ತು. ಕಬಡ್ಡಿ ಆಡದೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಓಹೋ, ನೀನ್ ಸಮಾಧಾನ ಮಾಡಕ್ ಹೋಗಿ ಇನ್ನೊಂದು ಟೀಮ್ ಕಟ್ಟು ಅಂತ ಹೇಳಿದ್ಯಾ? ಮನೆ 2 ಭಾಗ ಮಾಡೋದಕ್ಕೆ.
ಸೂರಿ ಹೆಂಗಿದೆ ಬಿಸ್ನೆಸ್? ಪರವಾಗಿಲ್ಲ ಏನ್ ಗೊತ್ತಾ, ನಾನು ಹೊಸ ಕಬಡ್ಡಿ ಟೀಮ್ ಮಾಡ್ತಾ ಇದ್ದೀನಿ. ನೀನ್ ಬಂದು ಆಡ್ಬೇಕು. ಅಯ್ಯೋ ಬೆಳಿಗ್ಗೆ ದತ್ತನ ಮಾತು ಕೊಟ್ಬಿಟ್ಟಿನಲ್ಲ. ಯಾವಾಗ? ಬೆಳಿಗ್ಗೆ. ಸುರಿ ಇಲ್ಲಿದ್ಯಾ? ಈ ವರ್ಷ ದಸರಾ ಕಬಡ್ಡಿ ಟೂರ್ನಮೆಂಟ್ಗೆ ನಮ್ಮ ಟೀಮ್ಗೆ ನಾನೇ ಕ್ಯಾಪ್ಟನ್ ಆಗಿ ಆಡ್ತಾ ಇದ್ದೀನಿ. ನೀನು ನಮ್ಮ ಟೀಮ್ಗೆ ಆಡ್ಬೇಕಪ್ಪ. ಬೇರೆ ಯಾರೇ ಬಂದು ಕರೋದ್ರು ಅವ್ರ ಟೀಮ್ಗೆ ಹೋಗ್ಬಾರ್ದು. ಆಯ್ತು ಈಗಲೂ ಹೇಳಿದ್ದೀನಿ. ಸುರಿ ನೀನು ಮಾತು ಕೊಡಪ್ಪ, ನನ್ನ ಟೀಮ್ಗೆ ಆಡ್ತೀನಿ ಅಂತ. ಖಂಡಿತ ಅಣ್ಣ. ಮಾತು ಕೊಟ್ಟಿದ್ಯಾ? ಬೇರೆ ಟೀಮ್ಗೆ ಆಡ್ಬಾರ್ದು. ಆಯ್ತು. ಸರಿ ಬರಲ್ಲ. ಹುಷಾರು, ಮಾತು ಕೊಟ್ಟಿದ್ಯಾ? ಸರಿ. ದತ್ತಣ್ಣಂಗೆ ಪೈಪೋಟಿ ಕೊಡಕ್ಕೆ ಅಂತ ಅವ್ರು ಹಾಡಕ್ ನಿಂತಿಲ್ಲ ಅಮ್ಮ. ಏನಾದ್ರೂ ಆಗ್ಲಿ, ನೀನ್ ಯಾಕೆ ಅವ್ನ ತಲೆ ಕೆಡಿಸ್ದೆ? 4 ದಿನ ಲಕ್ಕಿ ಬೇಜಾರ್ ಮಾಡ್ಕೋತಿದ್ದ. ಅಷ್ಟಲ್ಲಿ ದತ್ತನ್ ಮನ್ಸ್ ತಿಳಿ ಆಗ್ತಿತ್ತ. ಇಬ್ರು ಸೇರ್ ಕಬಡ್ಡಿ ಆಡ್ತಿದ್ರ. ಈಗ ನೀನ್ ಮಾಡಿರೋದ್ರಿಂದ ಏನಾಗತ್ತೆ ಹೇಳು? ಅವರಿಬ್ರು ಯಾವತ್ತೂ ಜೊತೆ ಸೇರಲ್ಲ. ಲಕ್ಕಿ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ಸಮಾಧಾನ ಮಾಡ್ಬೇಕು. ಅದು ಬಿಟ್ಟು ಆಟ ಆಡು ಅಂತ ಛೂ ಬಿಡ್ತಾರೇನೆ. ಈಗ ಬೇಡ ಬೇಡ ಅಂದು ಪ್ರಣತಿನ ಮನೆಗೆ ಸೇರ್ಸ್ಕೊಂಡಿದ್ಯಾ. ಅದರಿಂದ ಏನೇನಾಗುತ್ತೆ ನೋಡು. ಅಮ್ಮ ಅವಳು ನಮ್ಮ ಮನೆ ಮಗಳು, ನಮ್ಮನ್ ಬಿಟ್ಟು ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳಿ? ಯಾಕೆ ಅವಳ ಗಂಡನ ಮನೆ ಇಲ್ವಾ? ಇಷ್ಟ ದಿನ ಅವಳಲ್ಲಿ ಇರ್ಲಿಲ್ವಾ? ನೀನೇ ಏನೋ ಹಗ್ರಣ ಮಾಡಿ ಗಂಡ ಹೆಂಡತಿರ್ನ ಬೇರೆ ಮಾಡಿರ್ತೀಯ. ದಿವಾಕರಣ್ಣ, ನಾನೊಂದು ಹೊಸ ಕಬಡ್ಡಿ ಟೀಮ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಟೀಮಲ್ಲಿ ಆಡ್ಬೇಕು. ನಾ ದತ್ತಣ್ಣಂಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲ, ಅವ್ರ ಟೀಮಲ್ಲಿ ಆಡ್ಬೇಕಲ್ಲ ನಾನು. ನೋಡಮ್ಮ, ನಾನೀಗ ಕಬಡ್ಡಿ ಟೀಮ್ ಕ್ಯಾಪ್ಟನ್ನು. ಆದರೆ ಏನು ಮಾಡೋದು, ನಮ್ಮ ಟೀಮು ಈ ಸಲ ಫುಲ್ ಆಗಿಬಿಟ್ಟಿದೆ. ನೀನು ಆಡಿಸ್ಬೇಕು ಅಂತಿದೆ. ಆದರೆ ಮುಂದಿನ ವರ್ಷ ನಿನ್ನ ಗ್ಯಾರಂಟಿ ಆಡಿಸ್ತೀನಿ ಮೇನ್ ಪ್ಲೇಯರ್ ಆಗಿ. ಓಕೆನಾ? ಆದರೆ ಈ ಬೇರೆ ಟೀಮವ್ರು ಯಾರು ಕರೆದ್ರೆ ನೀನು ಹೋಗ್ಬಾರ್ದು. ಆಯ್ತು, ಸರಿನಾ? ಆಯ್ತು. ಹಾಂ, ಆಯ್ತು. ರಾಜು, ಏನ್ ಸಮಾಚಾರ? ಹೆಂಗಿದ್ಯಾ? ಏನ್ ಲೆಕ್ಕನ ಸಮಾಚಾರ? ಏನಿಲ್ಲ. ಇಲ್ಲ ಹೇಳ್ಬೇಕು. ಏನ್ ಗೊತ್ತಾ, ನಾನು ಹೊಸ ಕಬಡ್ಡಿ ಟೀಮ್ ಮಾಡ್ತಾ ಇದ್ದೀನಿ. ನೀನ್ ನಮ್ಮ ಟೀಮಲ್ಲಿ ಆಡ್ತೀಯಾ? ಆಲ್ರೆಡಿ ದತ್ತಣ್ಣ ಮಾತು ಕೊಟ್ಬಿಟ್ಟಿದ್ದೀನಿ. ಅಯ್ಯೋ, ದತ್ತನ ಟೀಮಲ್ಲಿ ಆಲ್ರೆಡಿ ಪ್ಲೇಯರ್ಸ್ ಇದ್ದಾರೆ ಕಣ. ಇಲ್ಲ ಅಣ್ಣ, ಮಾತು ತಪ್ಪುದಂಗ ಗೊತ್ತಲ್ಲ. ನೋಡ್ರಾಜು, ನಾನಿವಾಗ ಸಂಸ್ಕೃತಿ ಟೀಮ್ಗೆ ಕ್ಯಾಪ್ಟನ್ನು. ಹಾಂ, ನೀನು ನಮ್ಮ ಟೀಮಲ್ಲೇ ಆಡಬೇಕು. ಸರಿ ದತ್ತಣ್ಣ, ನಿನ್ನ ಟೀಮ್ ಏನು? ನಮ್ಮ ಟೀಮಲ್ಲಿ ಆಡ್ತೀಯಾ? ಆದರೆ ನಮ್ಮ ಕ್ಯಾಪ್ಟನ್ಸಿ ಆಡಬೇಕು, ನನ್ನ ಕ್ಯಾಪ್ಟನ್ಸಿಲಿ. ಸರಿ, ನಿನ್ನ ಟೀಮ್ ಬಿಟ್ಟು ನಾನು ಬೇರೆ ಟೀಮ್ಗೆ ಯಾವ ಟೀಮ್ಗೆ ಹೋಗಲ್ಲ. ಹಾಗೆ ಇರಬೇಕು, ಮಾತು ತಪ್ಪಾರ್ದು. ಸರಿ ಸರಿ ಬಿಡು. ಏನ್ ಯೋಗಿ, ಆರಾಮ? ಆರಾಮ್ ಲಕ್ಕಿ. ಏನ್ ಗೊತ್ತಾ, ನಾನು ಹೊಸ ಕಬಡ್ಡಿ ಟೀಮ್ ಮಾಡ್ತಾ ಇದ್ದೀನಿ. ನೀನು ನಮ್ಮ ಟೀಮಿಗೆ ಆಡಬೇಕು. ಮತ್ತೆ ದತ್ತಣ್ಣ ಬಂದು ನಾನೇ ಕ್ಯಾಪ್ಟನ್, ನನ್ನ ಟೀಮ್ ಗಾಡಿ ಅಂತಂದ್ರು. ದತ್ತನ ಬಂದಿದ್ನಾ? ಹೌದು. ಏನ್ ಹೇಳಿದೆ? ಸರಿ ಆಡ್ತೀನಿ ಅಂದೆ. ಸರಿ ಬಿಡು, ಬರ್ತೀನಿ. ನಾನು ಯಾಕೆ ಗಂಡ ಹೆಂಡ್ತಿನ ದೂರ ಮಾಡ್ಲಿ ಅಮ್ಮ? ಮತ್ತೆ 3 ತಿಂಗಳು ತುಂಬಕ್ ಮುಂಚೆನೆ ಯಾರಾದ್ರೂ ತವ್ರ ಮನೆ ಕರ್ಕೊಂಡ್ ಬರ್ತಾರೇನೆ ಬಾಳಂತನ ಮಾಡೋದಕ್ಕೆ? ಕಾಲಿಟ್ಟಾಗಿಂದ ಈ ಮನೇಲಿ ಒಂದಲ್ಲ ಎರಡಲ್ಲ, ನನಗಂತೂ ಸಾಕಾಗಿ ಹೋಗಿದೆ. ಸ್ವಲ್ಪ ದಿನ ಸಹಿಸ್ಕೊಳ್ಳಿ ಅಮ್ಮ. ನಾನು ಮಾಡಿದ್ದೆಲ್ಲ ಸರಿ ಅಂತ ಆಮೇಲೆ ನಿಮ್ಗೆ ಅನ್ಸುತ್ತೆ. 1 ವರ್ಷದಿಂದ ನೋಡ್ತಾನೆ ಇದ್ದೀನಿ, ನೀನ್ ಎಡವಟ್ಟು ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಇದೆಲ್ಲ ಕೊನೆ ಆಗೋದು ಯಾವಾಗ್ಲೇ? ಮನೆ 2 ಭಾಗ ಮಾಡಿ ನಿನ್ ಪಾಣಿಗೆ ನೀನು ಗಂಡನ್ನ ಕರ್ಕೊಂಡು ಮನೆ ಬೇರೆ ಮಾಡ್ಕೊಂಡು ಹೋದಾಗ್ಲಾ? ಅಂತ ಪರಿಸ್ಥಿತಿ ಬಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೆನ್ಪಿಟ್ಕೋ. ಮನೆ 2 ಭಾಗ ಮಾಡಿ ನಿನ್ ಪಾಣಿಗೆ ನೀನು ಗಂಡನ್ನ ಕರ್ಕೊಂಡು ಮನೆ ಬೇರೆ ಮಾಡ್ಕೊಂಡು